ಅಲ್ಲಿ ಇವತ್ತು ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ರಾಷ್ಟ್ರೀಯ ಹೆದ್ದಾರಿ 66 ಬಳಿಯ ಕಾಸರಕೋಡು ಗ್ರಾಮದಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕಾರಣ ಇಷ್ಟೇ, ಬಹುಕೋಟಿ ವೆಚ್ಚದ ಬಂದರು ನಿರ್ಮಾಣಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸರ್ವೆ ಮಾಡೋದಕ್ಕೆ ಅಧಿಕಾರಿಗಳು ಆಗಮಿಸ್ತಾ ಇದ್ದಾರೆ. ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಆ ಬಂದರು ಪ್ರದೇಶದ ಸುತ್ತಮುತ್ತ ಕೂಡ ಮಾಧ್ಯಮದವರಿಗೂ ಅವಕಾಶ ಇಲ್ವಂತೆ. ಮಾಧ್ಯಮಕ್ಕೂ ಕೂಡ ನಿಷೇಧ ಹೇರಲಾಗಿದೆ. ಯಾಕೆ ಅನ್ನೋದು ಬಹುದೊಡ್ಡ ಪ್ರಶ್ನೆ. ಸರ್ವೆ ಸುತ್ತಲಿನ ಪ್ರದೇಶದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ನಿಷೇಧಾಜ್ಞೆ, ಕಾನೂನು ಸುವ್ಯವಸ್ಥೆ ಕಾಪಾಡುವ ದೃಷ್ಟಿಯಿಂದ ಈ ಕ್ರಮ ಕೈಗೊಂಡಿದ್ದೀವಿ ಅಂತ ಜಿಲ್ಲಾಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ಕೂಡ ನಿಷೇಧಾಜ್ಞೆ ಇರುತ್ತೆ. ಹಾಗಾಗಿ ಯಾರು ಕೂಡ ಜನ ಹೋಗಕ್ಕಾಗಲ್ಲ. ಬದಲಾಗಿ ಮಾಧ್ಯಮದವರಿಗೂ ಕೂಡ ಅವಕಾಶ ಇಲ್ವಂತೆ. ಅಲ್ಲಿ ಇವತ್ತು ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ರಾಷ್ಟ್ರೀಯ ಹೆದ್ದಾರಿ 66 ಬಳಿಯ ಕಾಸರಕೋಡು ಗ್ರಾಮದಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕಾರಣ ಇಷ್ಟೇ, ಬಹುಕೋಟಿ ವೆಚ್ಚದ ಬಂದರು ನಿರ್ಮಾಣಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸರ್ವೆ ಮಾಡೋದಕ್ಕೆ ಅಧಿಕಾರಿಗಳು ಆಗಮಿಸ್ತಾ ಇದ್ದಾರೆ. ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಆ ಬಂದರು ಪ್ರದೇಶದ ಸುತ್ತಮುತ್ತ ಕೂಡ ಮಾಧ್ಯಮದವರಿಗೂ ಅವಕಾಶ ಇಲ್ವಂತೆ. ಮಾಧ್ಯಮಕ್ಕೂ ಕೂಡ ನಿಷೇಧ ಹೇರಲಾಗಿದೆ. ಯಾಕೆ ಅನ್ನೋದು ಬಹುದೊಡ್ಡ ಪ್ರಶ್ನೆ. ಸರ್ವೆ ಸುತ್ತಲಿನ ಪ್ರದೇಶದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ನಿಷೇಧಾಜ್ಞೆ, ಕಾನೂನು ಸುವ್ಯವಸ್ಥೆ ಕಾಪಾಡುವ ದೃಷ್ಟಿಯಿಂದ ಈ ಕ್ರಮ ಕೈಗೊಂಡಿದ್ದೀವಿ ಅಂತ ಜಿಲ್ಲಾಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ಕೂಡ ನಿಷೇಧಾಜ್ಞೆ ಇರುತ್ತೆ. ಹಾಗಾಗಿ ಯಾರು ಕೂಡ ಜನ ಹೋಗಕ್ಕಾಗಲ್ಲ. ಬದಲಾಗಿ ಮಾಧ್ಯಮದವರಿಗೂ ಕೂಡ ಅವಕಾಶ ಇಲ್ವಂತೆ. ಅಲ್ಲಿ ಇವತ್ತು ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ರಾಷ್ಟ್ರೀಯ ಹೆದ್ದಾರಿ 66 ಬಳಿಯ ಕಾಸರಕೋಡು ಗ್ರಾಮದಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕಾರಣ ಇಷ್ಟೇ, ಬಹುಕೋಟಿ ವೆಚ್ಚದ ಬಂದರು ನಿರ್ಮಾಣಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸರ್ವೆ ಮಾಡೋದಕ್ಕೆ ಅಧಿಕಾರಿಗಳು ಆಗಮಿಸ್ತಾ ಇದ್ದಾರೆ. ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಆ ಬಂದರು ಪ್ರದೇಶದ ಸುತ್ತಮುತ್ತ ಕೂಡ ಮಾಧ್ಯಮದವರಿಗೂ ಅವಕಾಶ ಇಲ್ವಂತೆ. ಮಾಧ್ಯಮಕ್ಕೂ ಕೂಡ ನಿಷೇಧ ಹೇರಲಾಗಿದೆ. ಯಾಕೆ ಅನ್ನೋದು ಬಹುದೊಡ್ಡ ಪ್ರಶ್ನೆ. ಸರ್ವೆ ಸುತ್ತಲಿನ ಪ್ರದೇಶದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ನಿಷೇಧಾಜ್ಞೆ, ಕಾನೂನು ಸುವ್ಯವಸ್ಥೆ ಕಾಪಾಡುವ ದೃಷ್ಟಿಯಿಂದ ಈ ಕ್ರಮ ಕೈಗೊಂಡಿದ್ದೀವಿ ಅಂತ ಜಿಲ್ಲಾಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ಕೂಡ ನಿಷೇಧಾಜ್ಞೆ ಇರುತ್ತೆ. ಹಾಗಾಗಿ ಯಾರು ಕೂಡ ಜನ ಹೋಗಕ್ಕಾಗಲ್ಲ. ಬದಲಾಗಿ ಮಾಧ್ಯಮದವರಿಗೂ ಕೂಡ ಅವಕಾಶ ಇಲ್ವಂತೆ. ಅಲ್ಲಿ ಇವತ್ತು ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ರಾಷ್ಟ್ರೀಯ ಹೆದ್ದಾರಿ 66 ಬಳಿಯ ಕಾಸರಕೋಡು ಗ್ರಾಮದಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕಾರಣ ಇಷ್ಟೇ, ಬಹುಕೋಟಿ ವೆಚ್ಚದ ಬಂದರು ನಿರ್ಮಾಣಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸರ್ವೆ ಮಾಡೋದಕ್ಕೆ ಅಧಿಕಾರಿಗಳು ಆಗಮಿಸ್ತಾ ಇದ್ದಾರೆ. ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಆ ಬಂದರು ಪ್ರದೇಶದ ಸುತ್ತಮುತ್ತ ಕೂಡ ಮಾಧ್ಯಮದವರಿಗೂ ಅವಕಾಶ ಇಲ್ವಂತೆ. ಮಾಧ್ಯಮಕ್ಕೂ ಕೂಡ ನಿಷೇಧ ಹೇರಲಾಗಿದೆ. ಯಾಕೆ ಅನ್ನೋದು ಬಹುದೊಡ್ಡ ಪ್ರಶ್ನೆ. ಸರ್ವೆ ಸುತ್ತಲಿನ ಪ್ರದೇಶದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ನಿಷೇಧಾಜ್ಞೆ, ಕಾನೂನು ಸುವ್ಯವಸ್ಥೆ ಕಾಪಾಡುವ ದೃಷ್ಟಿಯಿಂದ ಈ ಕ್ರಮ ಕೈಗೊಂಡಿದ್ದೀವಿ ಅಂತ ಜಿಲ್ಲಾಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ಕೂಡ ನಿಷೇಧಾಜ್ಞೆ ಇರುತ್ತೆ. ಹಾಗಾಗಿ ಯಾರು ಕೂಡ ಜನ ಹೋಗಕ್ಕಾಗಲ್ಲ. ಬದಲಾಗಿ ಮಾಧ್ಯಮದವರಿಗೂ ಕೂಡ ಅವಕಾಶ ಇಲ್ವಂತೆ. ಅಲ್ಲಿ ಇವತ್ತು ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ರಾಷ್ಟ್ರೀಯ ಹೆದ್ದಾರಿ 66 ಬಳಿಯ ಕಾಸರಕೋಡು ಗ್ರಾಮದಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕಾರಣ ಇಷ್ಟೇ, ಬಹುಕೋಟಿ ವೆಚ್ಚದ ಬಂದರು ನಿರ್ಮಾಣಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸರ್ವೆ ಮಾಡೋದಕ್ಕೆ ಅಧಿಕಾರಿಗಳು ಆಗಮಿಸ್ತಾ ಇದ್ದಾರೆ. ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಆ ಬಂದರು ಪ್ರದೇಶದ ಸುತ್ತಮುತ್ತ ಕೂಡ ಮಾಧ್ಯಮದವರಿಗೂ ಅವಕಾಶ ಇಲ್ವಂತೆ. ಮಾಧ್ಯಮಕ್ಕೂ ಕೂಡ ನಿಷೇಧ ಹೇರಲಾಗಿದೆ. ಯಾಕೆ ಅನ್ನೋದು ಬಹುದೊಡ್ಡ ಪ್ರಶ್ನೆ. ಸರ್ವೆ ಸುತ್ತಲಿನ ಪ್ರದೇಶದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ನಿಷೇಧಾಜ್ಞೆ, ಕಾನೂನು ಸುವ್ಯವಸ್ಥೆ ಕಾಪಾಡುವ ದೃಷ್ಟಿಯಿಂದ ಈ ಕ್ರಮ ಕೈಗೊಂಡಿದ್ದೀವಿ ಅಂತ ಜಿಲ್ಲಾಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ಕೂಡ ನಿಷೇಧಾಜ್ಞೆ ಇರುತ್ತೆ. ಹಾಗಾಗಿ ಯಾರು ಕೂಡ ಜನ ಹೋಗಕ್ಕಾಗಲ್ಲ. ಬದಲಾಗಿ ಮಾಧ್ಯಮದವರಿಗೂ ಕೂಡ ಅವಕಾಶ ಇಲ್ವಂತೆ. ಅಲ್ಲಿ ಇವತ್ತು ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ರಾಷ್ಟ್ರೀಯ ಹೆದ್ದಾರಿ 66 ಬಳಿಯ ಕಾಸರಕೋಡು ಗ್ರಾಮದಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕಾರಣ ಇಷ್ಟೇ, ಬಹುಕೋಟಿ ವೆಚ್ಚದ ಬಂದರು
ನಿರ್ಮಾಣಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸರ್ವೆ ಮಾಡೋದಕ್ಕೆ ಅಧಿಕಾರಿಗಳು ಆಗಮಿಸ್ತಾ ಇದ್ದಾರೆ. ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಆ ಬಂದರು ಪ್ರದೇಶದ ಸುತ್ತಮುತ್ತ ಕೂಡ ಮಾಧ್ಯಮದವರಿಗೂ ಅವಕಾಶ ಇಲ್ವಂತೆ. ಮಾಧ್ಯಮಕ್ಕೂ ಕೂಡ ನಿಷೇಧ ಹೇರಲಾಗಿದೆ. ಯಾಕೆ ಅನ್ನೋದು ಬಹುದೊಡ್ಡ ಪ್ರಶ್ನೆ. ಸರ್ವೆ ಸುತ್ತಲಿನ ಪ್ರದೇಶದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ನಿಷೇಧಾಜ್ಞೆ ಕಾನೂನು ಸುವ್ಯವಸ್ಥೆ ಕಾಪಾಡುವ ದೃಷ್ಟಿಯಿಂದ ಈ ಕ್ರಮ ಕೈಗೊಂಡಿದ್ದೀವಿ ಅಂತ ಜಿಲ್ಲಾಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ಕೂಡ ನಿಷೇಧಾಜ್ಞೆ ಇರುತ್ತೆ. ಹಾಗಾಗಿ ಯಾರು ಕೂಡ ಜನ ಹೋಗಕ್ಕಾಗಲ್ಲ. ಬದಲಾಗಿ ಮಾಧ್ಯಮದವರಿಗೂ ಕೂಡ ಅವಕಾಶ ಇಲ್ವಂತೆ. ಇವತ್ತು ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ರಾಷ್ಟ್ರೀಯ ಹೆದ್ದಾರಿ 66 ಬಳಿಯ ಕಾಸರಕೋಡು ಗ್ರಾಮದಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕಾರಣ ಇಷ್ಟೇ, ಬಹುಕೋಟಿ ವೆಚ್ಚದ ಬಂದರು ನಿರ್ಮಾಣಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸರ್ವೆ ಮಾಡೋದಕ್ಕೆ ಅಧಿಕಾರಿಗಳು ಆಗಮಿಸ್ತಾ ಇದ್ದಾರೆ. ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಆ ಬಂದರು ಪ್ರದೇಶದ ಸುತ್ತಮುತ್ತ ಕೂಡ ಮಾಧ್ಯಮದವರಿಗೂ ಅವಕಾಶ ಇಲ್ವಂತೆ. ಮಾಧ್ಯಮಕ್ಕೂ ಕೂಡ ನಿಷೇಧ ಹೇರಲಾಗಿದೆ. ಯಾಕೆ ಅನ್ನೋದು ಬಹುದೊಡ್ಡ ಪ್ರಶ್ನೆ. ಸರ್ವೆ ಸುತ್ತಲಿನ ಪ್ರದೇಶದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ನಿಷೇಧಾಜ್ಞೆ ಕಾನೂನು ಸುವ್ಯವಸ್ಥೆ ಕಾಪಾಡುವ ದೃಷ್ಟಿಯಿಂದ ಈ ಕ್ರಮ ಕೈಗೊಂಡಿದ್ದೀವಿ ಅಂತ ಜಿಲ್ಲಾಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ಕೂಡ ನಿಷೇಧಾಜ್ಞೆ ಇರುತ್ತೆ. ಹಾಗಾಗಿ ಯಾರು ಕೂಡ ಜನ ಹೋಗಕ್ಕಾಗಲ್ಲ. ಬದಲಾಗಿ ಮಾಧ್ಯಮದವರಿಗೂ ಕೂಡ ಅವಕಾಶ ಇಲ್ವಂತೆ. ಇವತ್ತು ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ರಾಷ್ಟ್ರೀಯ ಹೆದ್ದಾರಿ 66 ಬಳಿಯ ಕಾಸರಕೋಡು ಗ್ರಾಮದಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕಾರಣ ಇಷ್ಟೇ, ಬಹುಕೋಟಿ ವೆಚ್ಚದ ಬಂದರು ನಿರ್ಮಾಣಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸರ್ವೆ ಮಾಡೋದಕ್ಕೆ ಅಧಿಕಾರಿಗಳು ಆಗಮಿಸ್ತಾ ಇದ್ದಾರೆ. ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಆ ಬಂದರು ಪ್ರದೇಶದ ಸುತ್ತಮುತ್ತ ಕೂಡ ಮಾಧ್ಯಮದವರಿಗೂ ಅವಕಾಶ ಇಲ್ವಂತೆ. ಮಾಧ್ಯಮಕ್ಕೂ ಕೂಡ ನಿಷೇಧ ಹೇರಲಾಗಿದೆ. ಯಾಕೆ ಅನ್ನೋದು ಬಹುದೊಡ್ಡ ಪ್ರಶ್ನೆ. ಸರ್ವೆ ಸುತ್ತಲಿನ ಪ್ರದೇಶದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ನಿಷೇಧಾಜ್ಞೆ ಕಾನೂನು ಸುವ್ಯವಸ್ಥೆ ಕಾಪಾಡುವ ದೃಷ್ಟಿಯಿಂದ ಈ ಕ್ರಮ ಕೈಗೊಂಡಿದ್ದೀವಿ ಅಂತ ಜಿಲ್ಲಾಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ಕೂಡ ನಿಷೇಧಾಜ್ಞೆ ಇರುತ್ತೆ. ಹಾಗಾಗಿ ಯಾರು ಕೂಡ ಜನ ಹೋಗಕ್ಕಾಗಲ್ಲ. ಬದಲಾಗಿ ಮಾಧ್ಯಮದವರಿಗೂ ಕೂಡ ಅವಕಾಶ ಇಲ್ವಂತೆ. ಇವತ್ತು ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ರಾಷ್ಟ್ರೀಯ ಹೆದ್ದಾರಿ 66 ಬಳಿಯ ಕಾಸರಕೋಡು ಗ್ರಾಮದಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕಾರಣ ಇಷ್ಟೇ, ಬಹುಕೋಟಿ ವೆಚ್ಚದ ಬಂದರು ನಿರ್ಮಾಣಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸರ್ವೆ ಮಾಡೋದಕ್ಕೆ ಅಧಿಕಾರಿಗಳು ಆಗಮಿಸ್ತಾ ಇದ್ದಾರೆ. ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಆ ಬಂದರು ಪ್ರದೇಶದ ಸುತ್ತಮುತ್ತ ಕೂಡ ಮಾಧ್ಯಮದವರಿಗೂ ಅವಕಾಶ ಇಲ್ವಂತೆ. ಮಾಧ್ಯಮಕ್ಕೂ ಕೂಡ ನಿಷೇಧ ಹೇರಲಾಗಿದೆ. ಯಾಕೆ ಅನ್ನೋದು ಬಹುದೊಡ್ಡ ಪ್ರಶ್ನೆ. ಸರ್ವೆ ಸುತ್ತಲಿನ ಪ್ರದೇಶದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ನಿಷೇಧಾಜ್ಞೆ ಕಾನೂನು ಸುವ್ಯವಸ್ಥೆ ಕಾಪಾಡುವ ದೃಷ್ಟಿಯಿಂದ ಈ ಕ್ರಮ ಕೈಗೊಂಡಿದ್ದೀವಿ ಅಂತ ಜಿಲ್ಲಾಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ಕೂಡ ನಿಷೇಧಾಜ್ಞೆ ಇರುತ್ತೆ. ಹಾಗಾಗಿ ಯಾರು ಕೂಡ ಜನ ಹೋಗಕ್ಕಾಗಲ್ಲ. ಬದಲಾಗಿ ಮಾಧ್ಯಮದವರಿಗೂ ಕೂಡ ಅವಕಾಶ ಇಲ್ವಂತೆ. ಇವತ್ತು ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ರಾಷ್ಟ್ರೀಯ ಹೆದ್ದಾರಿ 66 ಬಳಿಯ